ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಕನ್ನಡತಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಲೈಟಿಂಗ್ಸ್ ಎಲ್ಲ ಯಾಕೆ ಹಾಕಿದ್ದಾರೆ ಅಂತಂದರೆ, ನೀವು ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ಇವತ್ತು ನಮ್ಮ ರೋಡಲ್ಲಿ ಅಣ್ಣಮ್ಮನ್ನ ಕೂರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಅಣ್ಣಮ್ಮನ್ನ ತರೋದಕ್ಕೆ. ಸೊ ಇಲ್ಲಿ ರಂಗೋಲಿ ಎಲ್ಲ ಹಾಕಿ ರೋಡೆಲ್ಲ ನೀಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತಮಟೆಯವರೆಲ್ಲ ಅಮ್ಮನ ತರೋದಕ್ಕೆ ಹೋಗೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸ್ಟೇಜ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಸೊ ಅಲ್ಲಿ ನನ್ನ ಚಿಕ್ಕ ಮಗಳು ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಅದ್ರ ಮುಂದೆ ರಂಗೋಲಿ ಎಲ್ಲ ಹಾಕಿ ಅಮ್ಮನ್ನ ಕರ್ಕೊಂಬರೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿನ ಹಾಕಿದ್ದೀವಿ ಅಂತ. ಹಾಗೆ ನನ್ನ ಚಿಕ್ಕ ಮಗಳು ಇಲ್ಲಿ ಸ್ಟೇಜ್ ಮೇಲೆ ಆಟ ಆಡ್ತಾ ಕೂತಿದ್ದಾಳೆ. ಇನ್ನು ಕೆಳಗಡೆ ಕೂರಿಸಿದ್ರೆ ಎಲ್ಲ ತೀಟೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಸ್ಟೇಜ್ ಮೇಲೆ ಕೂರಿಸಿದ್ದೀವಿ ಅವಳನ್ನ. ಸುಮ್ಮನೆ ಕೂತಿದ್ದಾಳೆ. ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಇವಾಗ ರೆಡಿ ಆಗಿದ್ದಾಳೆ. ಇವತ್ತು ಅಣ್ಣ ಮಾತಾಡ್ತಾ ಇದ್ದಾರೆ ನಮ್ಮ ಮನೆಯ ಮುಂದೆ. ಸೊ ಅದಕ್ಕೆ ಅಂತ ನಾವು ರೆಡಿ ಆಗಿದ್ದೀವಿ. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಹಾಯ್ ಮೇಡಮ್. ಸೊ ಇವಾಗ ಇನ್ನೇನು ಅಣ್ಣಮ್ಮ ಬರುತ್ತೆ. ಸೊ ಅದನ್ನು ವೀಡಿಯೋ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನನ್ನ ಮಗಳು ನಿಮ್ಮ ಹತ್ರ ಮಾತಾಡ್ತಿದ್ದೆ ನಗ್ತಾ ಇದ್ದಾರೆ. ಹಾಯ್ ಮೇಡಮ್, ಹಾಯ್ ಹಾಯ್ ಮುತ್ಕೊಟ್ಬಿಡೋದು ಅಂತಾಳೆ, ಮುತ್ಕೊಡೋಕ್ಕೆ ಹಾಯ್ ಮಾಡೋದಕ್ಕೆ. ಹಾಯ್ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಅವಳ ಎದುರಿಗೆ ಯಾವಾಗೂ ಮಾತಾಡಿಲ್ವಲ್ಲ, ಸೊ ಅದಕ್ಕೆ ಅವಳು ಖುಷಿ ಪಡ್ತಾ ಇದ್ದಾಳೆ. ಕ್ಯಾಮ್ರಾ ನೋಡಿದ್ರೆ ನಗ್ತಿದ್ದಾಳೆ. ಹೊಸದಲ್ವ ಅವಳಿಗೆ, ಯಾವುದೇ ಥರ ನಾನು ಅವಳ ಎದುರುಗಡೆ ವೀಡಿಯೋ ಮಾಡಿರಲಿಲ್ಲ. ಸೊ ಅದಕ್ಕೆ ಅವಳು ನಗ್ತಾ ಇದ್ದಾಳೆ. ಹಾಯ್ ಮೇಡಮ್, ಮುತ್ಕೊಟ್ಬಿಡೋಗಿ. ಎಲ್ಲಿದ್ದೀರಾ ಇವತ್ತು? ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ? ಇವಳಿಗೂ ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಸೊ ಇವಾಗ ಅಣ್ಣಮ್ಮ ಬರುತ್ತೆ. ಅಣ್ಣಮ್ಮ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಪೂಜೆ ಮಾಡಿ ಅನಂತರ ರೋಡ್ ಒಳಗಡೆ ಅಮ್ಮನ್ನ ಕರ್ಕೊಂಡು ಬರೋದು. ಸೊ ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಅಮ್ಮನ್ನ ಕೆಳಗಡೆ ಇಳಿಸೋದಕ್ಕೆ. ನಮ್ಮ ನಗರ ದೇವತೆ ಅಣ್ಣಮ್ಮನ್ನ ಕರ್ಕೊಂಡು ಬರೋದು, ಕಳಶ ಒತ್ತಿ ಅಮ್ಮನ್ನ ಕರ್ಕೊಂಡು ಬರೋದು ಇಲ್ಲಿಗೆ. ಸೊ ಎಲ್ಲರೂ ಸೇರಿ ಅಮ್ಮನ್ನ ಟೆಂಪೋಯಿಂದ ಇಳಿಸ್ಕೊತಾ ಇದ್ದಾರೆ. ಹಾಗೆ ಅಮ್ಮನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ, ಅಮ್ಮನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಸೊ ಅಷ್ಟು ಚೆನ್ನಾಗಿ ಅಮ್ಮನ್ನ ಅಲಂಕಾರ ಮಾಡಿದ್ದಾರೆ. ಅದು ನೋಡೋದಕ್ಕೆ ಅಂತ ಎಲ್ಲ ನಮ್ಮ ರೋಡಲ್ಲಿರೋ ಜನ ಎಲ್ಲ ತುಂಬಿಕೊಂಡಿದ್ದಾರೆ ಅಮ್ಮನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗೆ ನಿಧಾನಕ್ಕೆ ಅಮ್ಮನ್ನ ಕೆಳಗಡೆ ಇಳಿಸ್ಕೊತಾ ಇದ್ದಾರೆ. ಹಾಗೆ ನಾನು ಕೂಡ ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ನಮ್ಮ ನಾದಿನಿ ಎತ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಹಾಗೆ ಅಮ್ಮನ ಪೂಜೆನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಅಮ್ಮಂಗೆ ಪೂಜೆ ನಡೀತಾ ಇದೆ. ಸೊ ರೋಡಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಮ್ಮನಿಗೆ ಅಲಂಕಾರ ಮಾಡಿದ್ದಾರೆ ಅಂತಂದರೆ, ಅಮ್ಮ ಎದ್ದು ಬರೋ ಥರ ಕೂತಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಅಮ್ಮ ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತಂದರೆ, ಅದು ನಾವು ಡೈರೆಕ್ಟ್ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಮ್ಮಂಗೆ ಇಷ್ಟವಾದ ಅಂತಹ ಮೊಸರನ್ನ ಹಾಗೆ ಪೊಂಗಲ್ಲು ಎಲ್ಲ ಮಾಡಿ ಅಮ್ಮಂಗೆ ನೈವೇದ್ಯಕ್ಕೆ ಹಾಕಿ, ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಳಶವನ್ನು ಇಟ್ಟು ಹಾಗೆ ಅಮ್ಮಂಗೆ ಪೂಜೆ ಮಾಡ್ತಾಯಿದ್ದೆ. ಅಮ್ಮನ ಹತ್ರ ನಾವು ಎಷ್ಟೇ ಕಷ್ಟ ಇದ್ರೂ ನಮಗೆ, ಅಥವಾ ನಮ್ಮ ಮಕ್ಕಳಿಗೆ ಹುಷಾರು ತಪ್ಪಿದ್ರೂ, ಅಥವಾ ಮಕ್ಕಳಿಗೆ ಅಮ್ಮ ಆದ್ರೂ ದೇವ್ರ ಹತ್ರ ಅಣ್ಣಮ್ಮನ ಹತ್ರ ಹೋಗಿ ಕೈ ಮುಕ್ಕೊಂಡು ಅಥವಾ
ಅಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಅಮ್ಮನ ಬಳಿಗೆ ಕರ್ಕೊಂಡೋಗಿ ಬಂದ್ರೂ ನಮ್ಮ ಮಕ್ಕಳು ಎಷ್ಟೋ ಹುಷಾರಾಗ್ತವೆ. ಸೊ ಅದು ಒಂದು ನಮಗೆ ಆವಾಗಿಂದ ನಂಬ್ಕೊಂಡು ಬಂದಿರುವಂತಹ ಒಂದು ನಮಗೆ ಮನಸ್ಸಲ್ಲಿ ಬಂದಿರುವಂತಹ ಒಂದು ನಂಬಿಕೆ ಆಗಿರುತ್ತೆ. ಸೊ ಹಾಗೆ ನಮಗೂ ಅಷ್ಟೇ, ನಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡು ಅಂತೇಳಿ ಅಮ್ಮನ ಹತ್ರ ಕೈ ಮುಕ್ಕೊಂಡು ಭಕ್ತಿಯಿಂದ ಕೇಳಿದ್ರೆ ಅಮ್ಮ ಯಾವಾಗೂ ಏನೇ ಕೇಳಿದ್ರೂ ಭಕ್ತಿಯಿಂದ ಅದನ್ನು ನಮ್ಗೆ ಕೊಟ್ಟೇ ಕೊಡ್ತಾಳೆ. ಸೊ ಹಾಗಾಗಿ ಪ್ರತಿಯೊಂದು ರೋಡಲ್ಲೂ ಕೂಡ ಅಣ್ಣಮ್ಮನ ಕೂರಿಸೋದು ಆವಾಗಿಂದ ಪದ್ಧತಿಯಾಗಿ ನಡ್ಕೊಂಡು ಬಂದಿದೆ. ಸೊ ಹಾಗಾಗಿ ನಮ್ಮ ರೋಡಲ್ಲೂ ಕೂಡ ಒಂದು ಅಣ್ಣಮ್ಮನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಬ್ಬರಿಗೆ ದೇವ್ರು ಕೂಡ ಬಂದಿದೆ ಅಮ್ಮಂಗೆ, ಅಮ್ಮ ಮೈ ಮೇಲೆ ಬಂದಿದ್ದಾಳೆ. ಸೊ ಅವ್ರನ್ನ ಹಿಡ್ಕೊಳಕ್ಕಂತೂ ತುಂಬಾ ಕಷ್ಟ. ಸೊ ಇವಾಗ ಅಮ್ಮನ ಪೂಜೆ ಎಲ್ಲ ಮುಗಿಸಿ ಅಮ್ಮನಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ಅಮ್ಮನ್ನ ಕೂರಿಸ್ತಾ ಇದ್ದಾರೆ. ಅಮ್ಮನ್ನ ಕೂರಿಸೋದಕ್ಕೂ ಮೊದಲೇ 3 ಸರಿ ಅಮ್ಮನ್ನ ತಿರುಗಿಸುವಂಥದ್ದು ಅಮ್ಮಂಗೆ ತುಂಬ ಖುಷಿ ಆಗುತ್ತಂತೆ. ಸೊ ಆ ರೀತಿ ತಿರುಗಿಸೋದ್ರಿಂದ ಅದಕ್ಕೆ ಎಲ್ಲರೂ ತಿರುಗಿಸ್ತಾ ಇದ್ದಾರೆ ಅಮ್ಮನ್ನ. ಎಷ್ಟು ಖುಷಿ ಪಡ್ತಾಳೆ ಅಮ್ಮ ಅಂತಂದರೆ ಈ ರೀತಿ ಎಲ್ಲ ಮಾಡೋದ್ರಿಂದ ತುಂಬ ಖುಷಿ ಪಡ್ತಾಳಂತೆ. ಸೊ ಹಾಗಾಗಿ ಅಮ್ಮನ್ನ ಈ ರೀತಿ ತಿರುಗಿಸಿ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಅಮ್ಮನ್ನ ಆ ಜಾಗದಲ್ಲಿ ಕೂರಿಸೋದ್ರಿಂದ ಹಾಗೆ ಅದು ನೆಕ್ಸ್ಟ್ ಪೂಜೆ ಎಲ್ಲ ಅದನ್ನು ಮಾಡ್ತಾರೆ. ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಅಮ್ಮನ್ನ ಕೂರಿಸಿದ್ಮೇಲೆ ಪೂಜೆ ಮಾಡುವಂಥದ್ದು. ಅದು ಸ್ಟೇಜ್ ಮೇಲೆ ಕರ್ಕೊಂಡೋಗೋದು ತುಂಬ ಕಷ್ಟ, ಯಾಕಂದರೆ ತುಂಬ ಭಾರ ಇರುತ್ತಲ್ವ. ಸೊ ಹಾಗಾಗಿ ಅಲ್ಲಿ ತಮಟೆ ಸೌಂಡೆಲ್ಲ ತುಂಬ ಅಂದರೆ ತುಂಬ ಸೌಂಡು. ಸೊ ಹಾಗಾಗಿ ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು, ಯಾಕಂದರೆ ಅದು ತುಂಬ ಕೇಳಿಸ್ಕೊಳ್ಳೋಕ್ಕೆ ಸೌಂಡ್ ಜಾಸ್ತಿ. ಹಬ್ಬ ಅಂತ ಹೇಳ್ಬೋದು. ಸೊ ನಾವು ಕೂಡ ನಮ್ಮ ಮನೆಯಿಂದ ಪೂಜೆ ಮಾಡಿಸೋಣ ಅಮ್ಮಂಗೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ನಮ್ಮ ನಾದಿನಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ತಾ ಇದ್ದೀವಿ. ಸೊ ನಮ್ಮದೇ ಮೊದಲನೇ ಪೂಜೆ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಮೊದಲನೇ ಪೂಜೆ ಮಾಡಿಸ್ಕೊಂಡು ನಾವು ಎಲ್ಲ ಅಮ್ಮನ್ನ ಕರ್ಕೊಂಡು ಬಂದು ಕೂರಿಸಿ ಅಮ್ಮಂಗೆ ಪೂಜೆ ಮಾಡಿ ಎಲ್ಲ ಅವ್ರವ್ರ ಮನೆಗೆ ಹೊರಟೋಗಿದ್ದಾರೆ. ಸೊ ಈಗ ಯಾರೂ ಇಲ್ಲ. ಸೊ ಹಾಗಾಗಿ ನಾವು ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಅಮ್ಮಂಗೆ ಇವಾಗ ಬೆಲ್ಲದಾರ್ತಿನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಬೆಲ್ಲದಾರ್ತಿ ಮಾಡೋಣ ಅಮ್ಮನಿಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ನೋಡ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಲ್ಲದಾರ್ತಿನ ಮಾಡುವಂಥದ್ದು. ಸೊ ಇವಾಗ ಎಷ್ಟು ಜನ ಅಲ್ಲಿ ಪೂಜೆಗೆ ಕೊಡ್ತಾರೆ ಅಂತಂದರೆ ಅಮ್ಮನಿಗೆ ಆ ಗುಡಿಗೆ ಹೋಗಿ ಪೂಜೆ ಮಾಡಿಸೋದಕ್ಕಿಂತ ಹೆಚ್ಚಾಗಿ ರೋಡಲ್ಲಿ ಅಮ್ಮನ್ನ ಕೂರಿಸಿದಾಗ ತುಂಬ ಚೆನ್ನಾಗಿ ಜನ ಸೇರ್ತಾರೆ. ಹಾಗೆ ಪ್ರಸಾದ ವಿನಿಯೋಗ ಮಾಡುವಂಥದ್ದು, ಪ್ರಸಾದ ಕೊಡುವಂಥದ್ದು ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ ರೋಡಲ್ಲೆಲ್ಲ. ಹಾಗೆ ಅಮ್ಮಂಗೆ ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಪೂಜೆ ಮುಗಿಸಿ ನಂತರ ನಾನು ಮಂಗಳಾರತಿ ಎಲ್ಲ ಮಾಡಿ, ಸೊ ಇವಾಗ ನೆಕ್ಸ್ಟು ಇದ್ರದ್ದು ಅಮ್ಮನ್ನ ನಾವು ಹೇಗೆ ಕಳಿಸ್ಕೊಡ್ತೀವಿ ಅನ್ನೋದು ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ. ಸೊ ಅಮ್ಮನ ಯಾವ ರೀತಿ ನಾವು ಕಳಿಸ್ಕೊಟ್ವಿ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೆಕ್ಸ್ಟು ಅಮ್ಮನ ಬ್ಲಾಗ್ ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡೋಣ ಅಂತಿದ್ದೀನಿ. ಸೊ ಆ ವಿಡಿಯೋನು ವಾಚ್ ಮಾಡಿ. ಥ್ಯಾಂಕ್ ಯು.